ತಾಳ್ಮೆ ಅನ್ನೋದು ಶಾಶ್ವತವಲ್ಲ ಎಂದ ಡಿಕೆ ಸುರೇಶ್ ರಾಜ್ಯದ ಉಪಮುಖ್ಯಮಂತ್ರಿಯ ಸಹೋದರ. ಅವರ ಮಾತಿನ ಮರ್ಮವೇನು? ಇಷ್ಟು ದಿನ ಕಾದಿದ್ದು ಸಾಕು, ಈಗ ಯುದ್ಧ ಪ್ರಕಟಿಸ್ತಾರಾ ಡಿಕೆ ಬ್ರದರ್ಸ್ಗಳು? ಅಧಿಕಾರ ಶಾಶ್ವತವಲ್ಲ, ತಾಳ್ಮೆಯೂ ಶಾಶ್ವತವಲ್ಲ ಎಂದ ಡಿಕೆಶಿ ಸಹೋದರ. ತಾಳ್ಮೆ ಶಾಶ್ವತವಲ್ಲ ಎಂದ ಡಿಕೆಶಿ. ಇಷ್ಟು ದಿನ ಕಾದಿದ್ದು ಸಾಕು, ಈಗ ಯುದ್ಧ ಪ್ರಕಟಿಸ್ತಾರಾ ಡಿಕೆ ಬ್ರದರ್ಸ್? ಅಧಿಕಾರ ಶಾಶ್ವತವಲ್ಲ, ತಾಳ್ಮೆಯೂ ಶಾಶ್ವತ ಅಲ್ಲ ಎಂದ ಡಿಕೆಶಿ. ನಾಯಕತ್ವ ಗೊಂದಲಗಳಿಗೆ ಹೊಂದಿಕೆಯಾಗುವಂತೆ ಮಾತಾಡಿದ ಡಿಕೆ ಸುರೇಶ್. ಬೆಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಡಿಕೆ ಸುರೇಶ್ ಮಾರ್ಮಿಕ ಮಾತು. ರಾಹುಲ್ ಗಾಂಧಿ ಅವರು ತಾಳ್ಮೆಯಿಂದ ಇರಿ ಎಂದು ಹೇಳಿದ್ದಾರೆಂದ ಡಿಕೆಶಿ. ಮೈಸೂರಿನಲ್ಲಿ ಡಿಕೆ ಶಿವಕುಮಾರ್ ಭೇಟಿಯಾಗಲು ಅದನ್ನೇ ಹೇಳಿದ್ದರು. ಆ ಸಂದರ್ಭದಲ್ಲೂ ಕೂಡ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳುತ್ತೇವೆ ಎಂದ ಡಿಕೆ ಸುರೇಶ್. ತಾಳ್ಮೆ ಶಾಶ್ವತ ಅಲ್ಲ ಎನ್ನುವ ಮೂಲಕ ಡಿಕೆ ಸುರೇಶ್ ರವಾನಿಸಿದ ಸಂದೇಶವೇನು? ನಾಯಕತ್ವ ಬದಲಾವಣೆ, ಅಧಿಕಾರ ಹಂಚಿಕೆ ಅರ್ಥಾತ್ ಪವರ್ ಶೇರಿಂಗ್. ಯಾವಾಗೆಲ್ಲ ರಾಜ್ಯದಲ್ಲಿ ಆ ಒಂದು ಸುದ್ದಿ ಅಥವಾ ಆ ಒಂದು ಸಬ್ಜೆಕ್ಟ್ ಜೀವಂತಗೊಳ್ತೋ ಆ ಸಂದರ್ಭದಲ್ಲೆಲ್ಲ ಸಣ್ಣದಾಗಿರಲಿ ದೊಡ್ಡದಾಗಿರಲಿ ಪ್ರತಿಕ್ರಿಯೆ ಮುಖಾಂತರವಾಗಿ ಮುನ್ನೆಲೆಯಲ್ಲಿದ್ದಿದ್ದು ಡಿಕೆ ಸುರೇಶ್. ಸಂಬಂಧದಲ್ಲಿ ತಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಜೊತೆಗೆ ಮಾಜಿ ಸಚಿವ ಮತ್ತು ಮಾಜಿ ಸಂಸದ ಡಿಕೆ ಸುರೇಶ್ ಡಿಕೆ ಶಿವಕುಮಾರ್ ಅವರಿಗೆ ಸ್ಥಾನ ಸಿಗಬೇಕು ಅಂತ ಧ್ವನಿಗೂಡಿಸಿದವರಲ್ಲಿ ಪ್ರಮುಖರು. ಕುಣಗಲ್ ಶಾಸಕ ಡಿಕೆ ಪರ ಮಾತನಾಡಿದ್ರು, ರಾಮನಗರದ ಶಾಸಕರು ಡಿಕೆ ಪರ ಮಾತನಾಡಿದ್ರು, ಶರತ್ ಬಚ್ಚೇಗೌಡ ಡಿಕೆ ಪರ ಮಾತನಾಡಿದ್ರು. ಅವೆಲ್ಲವೂ ಕೂಡ ಮ್ಯಾಟ್ರ್ ಆಗೋದಿಲ್ಲ. ಬದಲಾಗಿ ರಕ್ತ ಸಂಬಂಧಿಯಾಗಿ ನಿರಂತರವಾಗಿ ಅಣ್ಣನ ಪರ ನಿಂತುಕೊಳ್ಳೋದಿದೆಯಲ್ಲ, ನಿರಂತರವಾಗಿ ಅಣ್ಣನ ಪರ ಧ್ವನಿ ಎತ್ತೋದಿದೆಯಲ್ಲ, ಭಾವನಾತ್ಮಕವಾಗಿ ಜನರೆಡೆಯಲ್ಲಿ ಚರ್ಚೆಯಾಗುವಂಥ ವಿಚಾರ. ತಾಳ್ಮೆ ಕೂಡ ಶಾಶ್ವತ ಅಲ್ಲ ಅಂತ ಹೇಳ್ತಾರೆ. ತಾಳ್ಮೆ ಕೂಡ ಶಾಶ್ವತವಲ್ಲ. ಉದಾಹರಣೆಗೆ ಸ್ಥಳೀಯವಾಗಿ ಬೀದಿಲಿ ನಡ್ಕೊಂಡು ಹೋಗ್ತಾ ಇರ್ತೀರಿ. ಒಂದು ನಾಯಿಗೆ ನೀವು ನಿರಂತರವಾಗಿ ಕಲ್ಲು ಹೊಡಿತಾ ಇರ್ತೀರಿ, ಅದಕ್ಕೆ ಕೋಪ ಬರೋದಿಲ್ಲ ಅನ್ಕೊಳ್ಳಿ. ಒಂದು ಬಾರಿ ಹೊಡೆದ್ರಿ ಅದು ನಿಮ್ಮನ್ನು ಕಚ್ಚಲಿಲ್ಲ, 2 ಬಾರಿ ಹೊಡೆದ್ರಿ ನಿಮ್ಮನ್ನು ಅದು ಕಚ್ಚಲಿಲ್ಲ. ನೀವು 9 ಬಾರಿ ಹೊಡೆದಾಗ 10ನೇ ಬಾರಿ ಕಚ್ಚೋದಕ್ಕೂ ಬರೋದು ಯಾಕೆ ಅಂತ ಕೇಳಿದ್ರೆ, ನೀವು ಹೊಡೆದಿರೋ ನಿರಂತರ ಕಲ್ಲುಗಳಿಂದ ನೋವು ಸಹಿಸಿಕೊಳ್ಳಲಾಗದೆ ಅದು ನಿಮ್ಮನ್ನು ಕಚ್ಚೋದಕ್ಕೆ ಬರುತ್ತೆ. ಅದರ ಅರ್ಥ ನಾನು ನಿಮಗೆ ನಾಯಿ ಉದಾಹರಣೆ ಕೊಟ್ಟಿದ್ದೆ ಯಾಕೆ ಅಂದರೆ, ಮನುಷ್ಯನ ತಾಳ್ಮೆಗೆ ಮಿತಿ ಇಲ್ಲ, ಅದರ ಅರ್ಥ ಶಾಶ್ವತ ಅಲ್ಲ ಅಂತ. ಎಷ್ಟು ದಿನ ಅಂತ ತಾಳಿಕೊಂಡು ಕೂತ್ಕೊಳ್ಳೋದು, ಎಷ್ಟು ದಿನ ಅಂತ ಸಹಿಸಿಕೊಳ್ಳೋದು? 4 ಗೋಡೆಯ ಮಧ್ಯೆ ವಾಗ್ದಾನ ನಡೆದಿದೆ. 4 ಗೋಡೆಯ ಮಧ್ಯೆ ಮೌಖಿಕ ಪ್ರಾಮಿಸೋ, ಲಿಖಿತ ಪ್ರಾಮಿಸೋ, ಮತ್ತೊಂದು ಮಗದೊಂದು, ಅದು ಬೇರೆ ವಿಚಾರ. ಒಟ್ಟಾರೆ ಚುನಾವಣಾ ಪೂರ್ವದಲ್ಲಿ ನನ್ನ ಸಹೋದರನಿಗೆ ಈ ತರಹದ್ದೊಂದು ವಾಗ್ದಾನ ನಡೆದಿದೆ, ಆದರೆ ನೆರವೇರಿಸುವ ನಾಯಕರಿಲ್ವಲ್ಲ. ಪ್ರತಿ ಬಾರಿಯ ಪ್ರಯತ್ನದಲ್ಲೂ ಕೂಡ ವಿಫಲತೆ ಕಾಣ್ತಾ ಇದ್ರೆ ನಮ್ಮ ತಾಳ್ಮೆಯೂ ಕೂಡ ಶಾಶ್ವತ ಅಲ್ಲ ಅಂದ್ರು. ಅಧಿಕಾರ ಹೇಗೆ ಶಾಶ್ವತವಲ್ಲವೋ ಹಾಗೇನೆ ತಾಳ್ಮೆ ಕೂಡ ಶಾಶ್ವತವಲ್ಲ. ಅದರ ಅರ್ಥ ಸ್ವಲ್ಪ ವಿಸ್ತೃತವಾಗಿ ಹೇಳಬೇಕಾಗಿ ಬರುತ್ತೆ. ನಮ್ಮನ್ನು ಕೆಣಕಬೇಡಿ, ನಮ್ಮನ್ನು ಪ್ರವೋಕ್ ಮಾಡಬೇಡಿ, ನಮ್ಮನ್ನು ತಟ್ಟಿ ಪ್ರಚೋದಿಸಬೇಡಿ ಅಂತ ಅರ್ಥ. ಬೆಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಡಿಕೆ ಸುರೇಶ್ ಮಾರ್ಮಿಕ ಮಾತು. ರಾಹುಲ್ ಗಾಂಧಿ ಅವರು ತಾಳ್ಮೆಯಿಂದ ಇರಿ ಎಂದು ಹೇಳಿದ್ದಾರೆಂದು ಡಿಕೆ ಸುರೇಶ್. ಮೈಸೂರಿನಲ್ಲಿ ಡಿಕೆ ನೋಡಿ, ರಾಹುಲ್ ಗಾಂಧಿ ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ಹೇಳಿರ್ತಾರೆ. ಅದಕ್ಕೆ ಕರ್ನಾಟಕದಲ್ಲಿ ಡಿಕೆ ಸುರೇಶ್ ಹೇಳೋದೇನು? ತಾಳ್ಮೆಯೂ ಶಾಶ್ವತ ಅಲ್ಲ ಅಂತ ಹೇಳ್ತಾರೆ. ಈಗ ಕಚೇರಿಯಲ್ಲಿ ಒಬ್ಬನ ಕೂತ್ಕ ಅಂದ್ಬಿಟ್ಟು ಒಂದು 3 ದಿನ ನಿರಂತರವಾಗಿ ಕೂತ್ಕ ಆಮೇಲೆ ಮಾತಾಡೋಣ, ಅವನು ಎಷ್ಟು ದಿವಸ ಅಂತ ಹೇಳಿ ಕೂತ್ಕತಾನೆ? ಸಾಧ್ಯ ಇಲ್ಲ. ತಾಳ್ಮೆ ಕೂಡ ಶಾಶ್ವತ ಅಲ್ಲ ಅಂತ ಹೇಳಿ ಮಾರ್ಮಿಕವಾಗಿ ಅಣ್ಣನ ಪರ ನಿಂತ ಡಿಕೆ ಸುರೇಶ್. ಒಟ್ಟಾರೆ ರಾಜಕೀಯ ವಲಯದಲ್ಲಿ ಬಹಳಷ್ಟು ಸಂಚಲನ ಮೂಡಿಸಿದೆ ಡಿಕೆ ಸುರೇಶ್ ಅವರ ಮಾರ್ಮಿಕ ಹೇಳಿಕೆ. ಮೈಸೂರಿನಲ್ಲಿ ಮಾತನಾಡಿದಂತಹ ಸಂದರ್ಭದಲ್ಲಿ ಡಿಕೆ ಸುರೇಶ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.